ವೆಹಿಕಲ್ ಫ್ರಮ್ ಚಿಕ್ಕಮ್ಯಾಂಗ್ಳೂರ್ ವೈಟ್ ಥಾರ್ ರಾಕ್ಸ್ ಬಂದಿರೋದು RS ಕಾರ್ ಮಾಡಿಫೈಸ್ಗೆ. ಕಸ್ಟಮರ್ ಸ್ಯಾಟರ್ಡೆ ನೈಟ್ ಆಲ್ಮೋಸ್ಟ್ ಅಬೌಟ್ 10-10:30 ರೀಚ್ ಆಗಿ ಆಲ್ಮೋಸ್ಟ್ 1-1.5 ಅವರ್ ಡಿಸ್ಕಷನ್ ಆಗಿ ಸಂಡೇ ಅರ್ಲಿ ಮಾರ್ನಿಂಗಿಂದ ಕೆಲಸ ಸ್ಟಾರ್ಟ್ ಆಗಿ ಈಗ ವೆಹಿಕಲ್ ಡೆಲಿವರಿ ಕೊಡ್ತಿದ್ದೇವೆ. ಸೊ ಕಸ್ಟಮರ್ ಬಂದಿರೋದು ಅಗೇನ್ ಐಮ್ ಸೇಯಿಂಗ್ ಚಿಕ್ಕಮ್ಯಾಂಗ್ಳೂರಿಂದ ಬಂದಿರೋದು. ಯಾಕಂತ ಹೇಳಿದರೆ ಪ್ರೋಮ್ಯಾನ್ ಪ್ರಾಡಕ್ಟ್ಸ್, ಕ್ವಾಲಿಟಿ ವರ್ಕ್, ಕ್ವಾಲಿಟಿ ಪ್ರೊಫೆಷನಲಿಸಮ್ ಪ್ರಾಡಕ್ಟ್ಸ್ ಆ್ಯಂಡ್ ದ ಪ್ರೈಸಿಂಗ್, ಈ 4 ಪಾಯಿಂಟ್ಸನ್ನು ಇಟ್ಕೊಂಡು RS ಕಾರ್ ಮಾಡಿಫೈಸ್ ಬಂದು ಕಂಪ್ಲೀಟ್ ಸಿಂಪಲ್ ಆಗಿರೋ ಕಾರನ್ನು ರಗೆಡ್ ಲುಕ್ ಆಗಿ ಆ್ಯಂಡ್ ಸಮಥಿಂಗ್ ಡಿಫ್ರೆಂಟ್ ಆಗಿ ಮಾಡಿಫಿಕೇಶನ್ ಮಾಡಿದ್ದಾರೆ. ಈಗ ಏನೆಲ್ಲ ಮಾಡಿದ್ದೇವೆ ಅಂತ ಹೇಳಿದರೆ ಲೆಟ್ ಸ್ಟಾರ್ಟ್ ಫ್ರಮ್ ದ ಫ್ರಂಟ್ ಪ್ರೊಫೈಲ್. ಸೊ ಫ್ರಂಟ್ ಅಂತ ನೋಡ್ತಿದ್ರೆ ಫಸ್ಟ್ ಇದರಲ್ಲಿ ಅಡಸ್ ಕಾಂಪಿಟೇಬಲ್ ಇರುವಂಥದ್ದು ಬಂಪರ್ ಹಾಕಿದ್ದಾರೆ. ಸೊ ಕಂಪ್ಲೀಟ್ ನೀವು ಲುಕ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಆ್ಯಂಡ್ ಒಂದು ಕಾರ್ದು ಲುಕ್ಕು ಯಾವ ರೀತಿ ಚೇಂಜ್ ಆಗ್ತದೆ ಅಂತೇಳಿ. ಅಗೇನ್ ಐಮ್ ಸೇಯಿಂಗ್ ವಿ ಹ್ಯಾವ್ ಯೂಸ್ಡ್ ಫ್ರಮ್ ಪ್ರೋಮ್ಯಾನ್. ಅದೇ ರೀತಿ ಇಲ್ಲಿ ಪ್ರೊಜೆಕ್ಟರ್ ನೋಡಿದರೆ ಓಸಮ್ ಬ್ರ್ಯಾಂಡ್ ಇದು 3033 ಪ್ರೊಜೆಕ್ಟರನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಪ್ರತಿ ಒಂದು ಥಾರ್ ಆಗಿರ್ಬೋದು, ಥಾರ್ ರಾಕ್ಸ್ ಆಗಿರ್ಬೋದು, ಆಲ್ಮೋಸ್ಟ್ ಒಂದು ಕಾರಿಗೆ ಪ್ರೋಮ್ಯಾನ್ ಮತ್ತು ಓಸಮ್ ಪ್ರಾಡಕ್ಟ್ ಹಾಕಿದ್ರೇ ಒಂದು ಡಿಫ್ರೆಂಟ್ ಲುಕ್ ಅಂತಲೇ ಹೇಳ್ಬೋದು. ಸೊ ಇದಾದ ನಂತರ ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ ಒಂದು ಗ್ರಿಲ್ ಚೇಂಜ್ ಮಾಡಿದ್ದೀವಿ. ಆ ಗ್ರಿಲ್ಲಲ್ಲಿ ಒಂದು ರೆಡ್ ಹಾಕಿದ್ರಿಂದ ವೈಟಿಗೆ ಬ್ಲ್ಯಾಕ್ ಗ್ರಿಲ್ ವಿತ್ ಅ ರೆಡ್ ಕಾಂಬಿನೇಷನ್ ಲುಕ್ಸ್ ಕ್ಲಾಸಿ ಅಂತಲೇ ಹೇಳ್ಬೋದು. ಸೊ ಇದಾದ ನಂತರ ನೆಕ್ಸ್ಟ್ ಫ್ರಂಟಲ್ಲಿ ನೋಡ್ತಿರ್ಬೋದು ರೈನ್ ಪ್ರೋ ಬ್ರ್ಯಾಂಡ್ ಇದು ಕ್ಲಾಸಿಕ್ ಸೀರೀಸ್ ಇದು ಫಿಲ್ಮನ್ನು ಹಾಕಿದ್ದೇವೆ. ಸೊ ಕಸ್ಟಮರ್ ತುಂಬ ನೈಟ್ ಟ್ರಾವೆಲ್ ಮಾಡ್ತಾರೆ ಆ್ಯಂಡ್ ನಿಮಗೆ ತುಂಬ ಬಿಸಿಲಿದೆ ಅವ್ರ ಊರಲ್ಲಿ ಅಂತ ಹೇಳಿದ ಕಾರಣ ರೈನ್ ಪ್ರೋ ಬ್ರ್ಯಾಂಡ್ ಇದು ರೆಸ್ಕ್ಯೂ ಸೀರೀಸನ್ನು ಅಪ್ಗ್ರೇಡ್ ಮಾಡಿದ್ದೇವೆ. 70% ವಿಸಿಬಿಲಿಟಿ, 99.99 ನಿಮಗೆ IRR ಆ್ಯಂಡ್ UV ರಿಜೆಕ್ಷನ್ ಬರ್ತದೆ. ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ನೋಡ್ತಿರ್ಬೋದು ರಗೆಡ್ ಲುಕ್ ಅಂತ ಬಂದಾಗ ಡಿಫೆಂಡರ್ ಲೈಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಫ್ಲಾಶರು ಬರ್ತದೆ ಆ್ಯಂಡ್ ವೈಟ್ ಲೈಟು ಬರ್ತದೆ. ಸೊ ಸಖತ್ತಾಗಿಯೇ ಕಾಣ್ತದೆ. ಸೊ ಫ್ರಂಟ್ ಪ್ರೊಫೈಲಲ್ಲಿ ಇನ್ನೊಂದು ದೊಡ್ಡ ಕ್ವೆಶನ್ ಮಾರ್ಕ್ ಏನಪ್ಪ ಅಂತ ಹೇಳಿದರೆ DRL, ದಿಟ್ಸ್ ಕಾಲ್ಡ್ ಡೇ ರನ್ನಿಂಗ್ ಲೈಟ್. ಅಂದರೆ ಈ ಕಾರಲ್ಲಿ ಬೇಸಿಕ್ ಕಾರಲ್ಲಿ DRL ಬಂದಿರಲ್ಲ. ಸೊ ಈ ಕಾರಲ್ಲಿ ಹೆಡ್ಲೈಟ್ ಡೂಮನ್ನು ಓಪನ್ ಅಪ್ ಮಾಡಿ ಕಂಪ್ಲೀಟ್ DRL ಅನ್ನು RS ಕಾರ್ ಮಾಡಿಫೈಸಲ್ಲಿ ಮಾಡಿದ್ದೀವಿ. ಅಂದರೆ ಏನೇ ಬೇಸಿಕ್ ಗಾಡಿ ಬರಲಿ RS ಕಾರ್ ಮಾಡಿಫೈಸಲ್ಲಿ ಆಗದಂಥ ಕೆಲಸ ಯಾವುದೂ ಇಲ್ಲ. ಸೊ ಇದರಲ್ಲಿ ಗಾಡಿ ಓಡಿಸುವಾಗ ವೈಟ್ ಕಲರ್ ಇರ್ತದೆ, ಇಂಡಿಕೇಟರ್ ಹಾಕುವಾಗ ಯೆಲ್ಲೋ ಟರ್ನ್ ಆಗ್ತದೆ. ಇಟ್ಸ್ ನಥಿಂಗ್ ಬಟ್ ವಾಟ್ ಕಮ್ಸ್ ಇನ್ ದ ಟಾಪ್ ಎಂಡ್. ಆ್ಯಂಡ್ ಅಗೇನ್ ಐಮ್ ಸೇಯಿಂಗ್ ಇಟ್ಸ್ ನಾಟ್ ಅ ಸ್ಮಾಲ್ ಈಸಿ ವರ್ಕ್, ಇಟ್ ಈಸ್ ಒನ್ ಆಫ್ ದ ವೆರಿ ಪ್ರೊಫೆಷನಲ್ ವರ್ಕ್ ಅಂತಲೇ ಹೇಳ್ಬೋದು. ಸೊ ಇದ್ರ ಜೊತೆ ಈಗ ಸೈಡ್ ಪ್ರೊಫೈಲ್ ಸ್ಟಾರ್ಟ್ ಮಾಡೋದು ಅಂತ ಇದ್ದರೆ ಫಸ್ಟ್ ಒಂದು ಥಾರ್ ಆಗಿರ್ಬೋದು, ಥಾರ್ ರಾಕ್ಸ್ ಆಗಿರ್ಬೋದು, ಇಲ್ಲ ಯಾವುದೇ ವೆಹಿಕಲ್ ಆಗಿರ್ಬೋದು, ಒಂದು ಕಾರ್ದು ಲುಕ್ ಅಂತ ಬಂದಾಗ ನಿಮಗೆ ಅದರಲ್ಲಿ ಮೇಜರ್ ಆಗಿ ಅಲಾಯ್ ವೀಲ್ ಅಂತ ಹೇಳ್ಬೋದು. ಸೊ ಈ ಕಾರಲ್ಲಿ ಸೆಟ್ ಆಫ್ 5 ಅಲಾಯ್ ವೀಲ್ ಹಾಕಿದ್ದೀವಿ. ಕಂಪ್ಲೀಟ್ ವೈಟ್ ಕಲರ್ ಕಾರ್, ಬ್ಲ್ಯಾಕ್ ಎಲ್ಲ ಕಾಮನ್, ಬಟ್ ಇದರಲ್ಲಿ ಬ್ರಾಜೋ ಕಲರ್ ಅಂತ ಹೇಳಿದರೆ ಸಮಥಿಂಗ್ ಲೈಕ್ ಅ ಕಾಪರ್ ಕಲರ್ದು ಅಲಾಯ್ ವೀಲ್ ಹಾಕಿದ್ದೀವಿ. ಸಿ ದ ಡಿಸೈನ್, ಅಮೇಝಿಂಗ್ ಡಿಸೈನ್, ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಸೆಟ್ ಆಫ್ 5 ಅಲಾಯ್ ವೀಲನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಆ್ಯಂಡ್ ಮಿರರಲ್ಲಿ ಮಿರರ್ ಲೈಟ್, ಸೈಡ್ಸಲ್ಲಿ ಪ್ರೋಮ್ಯಾನ್ ಹಿಂಜಸ್ ಹಾಕಿಲ್ಲ ಅಂದರೆ ಅಗೇನ್ ಇಟ್ಸ್ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಪ್ರೋಮ್ಯಾನ್ದು ಹಿಂಜಸ್ ಹಾಕಿದ್ದೇವೆ. ಸೊ ಇದೆಲ್ಲ ಆದ ನಂತರ ರಿಯರ್ ಹೋಗಬೇಕು ಅಂತ ಹೇಳಿದರೆ ಫಸ್ಟ್ ಬಂದುಬಿಟ್ಟು ಬ್ರೋಂಕೋದು ಸ್ಪಾಯ್ಲರ್ ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನಿಮಗೆ ರ್ಯಾಂಗ್ಲರ್ ಸ್ಟೈಲ್ ಇದು ಟೈಲೈಟನ್ನು ಅಪ್ಗ್ರೇಡ್ ಮಾಡಿದ್ದೀವಿ ಟು ಲುಕ್ ಕಾರ್ ಸಮಥಿಂಗ್ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಅದಾದ ನಂತರ ಮೇಜರ್ ಕೆಲಸ ಇಂಟೀರಿಯರ್ ಅಂತ ಮಾತಾಡೋದಂತ ಆದರೆ ಫಸ್ಟ್ ಥಿಂಗ್ ಸೀಟ್ ಕವರ್. ಇದರಲ್ಲಿ ಟಾಪ್ ಗೇರ್ ಬ್ರ್ಯಾಂಡ್ ಇದು ಸೀಟ್ ಕವರನ್ನು ಅಪ್ಗ್ರೇಡ್ ಮಾಡಿದ್ದೀವಿ ವರ್ಸಸ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್. ಯಾಕಂದರೆ ಗ್ರಿಲ್ಲನ್ನು ಬ್ಲ್ಯಾಕ್ ಆ್ಯಂಡ್ ರೆಡ್ ಹಾಕಿದ್ದೇವೆ. ಸೊ ಹಾಗಾಗಿ ಸೀಟ್ ಕವರನ್ನು ಬ್ಲ್ಯಾಕ್ ಆ್ಯಂಡ್ ರೆಡ್ ಹಾಕಿದ್ದೀವಿ. ಆ್ಯಂಡ್ ಸೈಡಲ್ಲಿ ಡೋರ್ ವೈಸಸ್ ಆಗಿರ್ಬೋದು, 3D ಮ್ಯಾಟ್ ಆಗಿರ್ಬೋದು, ಈ ರೀತಿ ಇದರಲ್ಲಿ ಕಂಪ್ಲೀಟ್ ಕೆಲಸ ಮಾಡಿದ್ದೇವೆ. ಇನ್ನೊಂದು ಮೇಜರ್ ಥಿಂಗ್ ಏನಂತ ಹೇಳಿದರೆ ಕಂಪನಿ ಸಿಸ್ಟಮಿಗೆ ರಿವರ್ಸ್ ಕ್ಯಾಮ್ರಾನು ಹಾಕಿದ್ದೀವಿ. ಯಾಕಂದರೆ ರಿವರ್ಸ್ ತೆಗೆಯುವಾಗ ಒಂದು ಕಾರಲ್ಲಿ ಕ್ಯಾಮ್ರಾ ಇಲ್ಲ ಅಂದರೆ ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದರಲ್ಲಿ ರಿವರ್ಸ್ ಕ್ಯಾಮ್ರಾ ಹಾಕಿದ್ದೀವಿ. ಕಸ್ಟಮರ್ ತುಂಬಾ ಖುಷಿಯಾಗಿದ್ದಾರೆ. ಅಷ್ಟು ದೂರದಿಂದ ಬಂದಕ್ಕೂ ಇಟ್ಸ್ ವರ್ತ್ ಇಟ್ ಅಂತೇಳಿ. ಯಾಕಂದರೆ ಸಂಡೇಯಲ್ಲಿನೂ ಪ್ರತಿಯೊಂದು ಇವ್ರದ್ದು ಕೆಲಸ ಅಲಾಯ್ ವೀಲಿಂದ ಹಿಡಿದು DRLಯಿಂದ ಹಿಡಿದು ಸೀಟ್ ಕವರಿಂದ ಹಿಡಿದು ಪ್ರೋಮ್ಯಾನ್ ಬಂಪರ್ ತನಕ ವಿ ಹ್ಯಾವ್ ಡೆಲಿವರ್ಡ್ ಆಲ್ ದ ಪ್ರಾಡಕ್ಟ್ಸ್ ವಿತ್ ದ ಕ್ವಾಲಿಟಿ, ವಿತ್ ದ ಕ್ರಾಫ್ಟ್ಮ್ಯಾನ್ಶಿಪ್ ಅಂತ ಹೇಳ್ಬೋದು. ಸೊ ಈ ಥರದ್ದು ಕೆಲಸ ಮಾಡಬೇಕು ಅಂತ ಹೇಳಿದರೆ ಫ್ರಮ್ ಇಂಡಿಯಾದಿಂದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ಲೇಸಿಂದ ಎಲ್ಲ ಕಡೆಯಿಂದ RS ಕಾರ್ ಮಾಡಿಫೈಸ್ ಬರ್ತಾರೆ ಜಸ್ಟ್ ಬಿಕಾಸ್ ಆಫ್ ದ ಕ್ವಾಲಿಟಿ ಅಂತಲೇ ಹೇಳ್ಬೋದು. ನಿಮ್ಮ ಕಾರನ್ನು ಈ ಥರ ಮಾಡಿಫಿಕೇಷನ್ ಮಾಡಬೇಕು ಅಂತ ಇದ್ದರೆ ವಿಸಿಟ್ ಮಾಡಬೇಕು ನೀವು RS ಕಾರ್ ಮಾಡಿಫೈಸ್ಗೆ.